ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ದಟ್ ಈಸ್ ಕಾಲ್ಡ್ ಆಸ್ ಅ ಅವೈಲ್ ಲಿಸ್ಟ್. ಸೊ 3 ಮಾರ್ಕ್ಸ್ಗೆ ಕೇಳ್ತಾರೆ ರೈಟ್ ಅ ಶಾರ್ಟ್ ನೋಟ್ಸ್ ಆನ್ ಅವೈಲ್ ಲಿಸ್ಟ್ ಅಂತ, ಅಥವಾ 1 ಮಾರ್ಕ್ಸ್ಗೆ ಡಿಫೈನ್ ಅವೈಲ್ ಲಿಸ್ಟ್ ಅಂತ ಕೇಳ್ಬೋದು. ಸೊ ಆ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಹೇಳಿರೋದನ್ನ ನೀವು ಅಲ್ಲಿಗೆ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಸೊ ರಿಯಲ್ ಟೈಮ್ ಎಕ್ಸಾಂಪಲೇ, ಡಸ್ಟ್ಬಿನ್ ಇದೆ ಅಂತ ಅನ್ಕೊಳ್ಳಿ. ಸೊ ಒಂದು ಬುಕ್ ಇದೆ, ಬುಕ್ಕಲ್ಲಿ ನಂಬರ್ ಆಫ್ ಪೇಜಸ್ ಇದೆ ಅಂತ ಅನ್ಕೊಳ್ಳೋಣ. ಪೇಜ್ 1, ಪೇಜ್ 2, ಪೇಜ್ 3, ಪೇಜ್ 4 ಆಸ್ ವೆಲ್ ಆಸ್ ಅ ಪೇಜ್ 5. ಸೊ ಇವಾಗ ನೀವೇನು ಮಾಡ್ತೀರಾ, ನಿಮಗೆ ಈಗ ಈ ಬುಕ್ಕಲ್ಲಿ 3rd ಪೇಜು ಬೇಡ ಅಂತ ಅನ್ಸುತ್ತೆ. ಸೊ ಆಗೇನು ಮಾಡ್ತೀರಾ, ನೀವು ಬೇಡ ಅಂತ ಅನಿಸಿದ್ದು ಅಂದರೆ ನೀವು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಅನ್ಯೂಸ್ ಆಗಿದೆ ಅದು ಆ ಪೇಜು. ಸೊ ಈಗ ಏನು ಮಾಡ್ತೀರಾ, ನೀವು ಲಾಂಗ್ ಟೈಮ್ ಯಾವುದನ್ನು ನೀವು ಅದು ಯೂಸ್ ಮಾಡ್ತಾ ಇಲ್ಲ, ಅನ್ಯೂಸ್ ಆಗ್ತಾ ಇದೆ ಆ ಪೇಜನ್ನು ನಾವು ಕಿತ್ಬಿಟ್ಟು ಎಲ್ಲಿಗೆ ಬಿಸಾಕ್ತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಿ. ಆ ಬೇಡ ಅಂತ ಇರೋದು ಏನಿರುತ್ತೆ ಅದೆಲ್ಲ ಹೋಗಿ ಒಂದು ಕಡೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಆ ಕಲೆಕ್ಟ್ ಆಗುತ್ತಲ್ಲ ಒಂದು ಕಡೆ, ಅದನ್ನ ನಾವೇನಂತ ಹೇಳ್ತಾ ಇದೀವಿ, ಡಸ್ಟ್ಬಿನ್ ಅಂತ ಹೇಳ್ತಿದ್ವಿ. ಸೊ ಬಟ್ ಯಾವುದೋ ಒಂದು ಮೊಮೆಂಟಲ್ಲಿ ನನಗೇನಾಗುತ್ತೆ, ಓಕೆ ನನಗೆ ಅದು ಬೇಕು ಅಂತ ಅನ್ಸುತ್ತೆ. ಸೊ ಆಗ ನೀವೇನು ಮಾಡ್ತೀರಾ, ಬಿಸಾಕಿರ್ತೀರಲ್ಲ ಆ ಡಸ್ಟ್ಬಿನ್, ಅಲ್ಲಿ ಹೋಗಿ ಆ ಪೇಜ್ 3ನ ತಗೊಂಡು ಬಂದು ಇಲ್ಲೇನ್ ಮಾಡ್ತಾ ಹೋಗ್ತೀರಾ, ಅದನ್ನ ಪೇಸ್ಟ್ ಮಾಡ್ತಾ ಹೋಗ್ತೀರಾ ಅಥವಾ ಫಿಕ್ಸ್ ಮಾಡ್ತೀರಾ. ಸಪೋಸ್ ನೀವು ಬಿಸಾಕಿರೋದು ಡಸ್ಟ್ಬಿನ್ ಅಲ್ಲಿ ಇದ್ರೆ ತಗೊಂಡು ಬರ್ತೀರಾ. ಸಪೋಸ್ ನೀವು ಬಿಸಾಕಿರೋದು ಡಸ್ಟ್ಬಿನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ರೈಟ್, ಸೊ ನೀವು ಆ ಪೇಜನ್ನ ಇಲ್ಲಿ ಫಿಕ್ಸ್ ಮಾಡೋದಿಕ್ಕೆ ಆಗೋಲ್ಲ. ಕಾನ್ಸೆಪ್ಟ್ ಇಷ್ಟು ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು. ಸೊ ಯಾವುದನ್ನ ನೀವು ಬೇಡ ಅಂತ ಇರ್ತೀರಾ ಅದನ್ನ ನೀವು ಒಂದ್ ಕಡೆ ಬಿಸಾಕಿರ್ತೀರಾ ಅಥವಾ ಒಂದ್ ಕಡೆ ಹೋಗಿ ಕಲೆಕ್ಟ್ ಆಗತ್ತೆ. ನಿಮ್ಗೆ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ನಿಮ್ಗೆ ಅದು ಬೇಕು ಅಂತ ಹೇಳಿದ್ರೆ ಆ ಡಸ್ಟ್ಬಿನ್ ಅಲ್ಲಿ ಇದ್ರೆ ಮಾತ್ರ ಅದು ಅಲ್ಲಿಗೆ ಬಂದು ಆಡ್ ಆಗತ್ತೆ, ಇನ್ಸರ್ಟ್ ಆಗತ್ತೆ. ಸಪೋಸ್ ನೀವು ಬಿಸಾಕಿರೋದು ಡಸ್ಟ್ಬಿನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಪೇಜ್ ಅನ್ನ ಇನ್ಸರ್ಟ್ ಮಾಡೋದಿಕ್ಕೆ ಆಗೋಲ್ಲ. ಸೊ ಕ್ರಿಯೇಟ್ ಮಾಡ್ಬೋದು ಹೊಸದಾಗಿ, ಅದು ಬೇರೆ ಮ್ಯಾಟರ್. ಓಕೆ, ಆಲ್ರೆಡಿ ಇರೋದನ್ನ ಅಲ್ಲಿಗೆ ಜಾಯಿನ್ ಮಾಡೋಕೆ ಆಗೋಲ್ಲ. ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ. ಬೇಡ ಅಂದಿದ್ದು ಹೋಗಿ ಒಂದ್ ಕಡೆಗೆ ಬೀಳುತ್ತೆ, ಬೇಕು ಅಂದ್ರೆ ಮತ್ತೆ ಬೇಕು ಅಂತ ಹೇಳಿದ್ರೆ ಡಸ್ಟ್ಬಿನ್ ಅಲ್ಲಿ ಅದು ಇದ್ರೆ ಮಾತ್ರ ಆಡ್ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಓಕೆ, ಸೊ ಈಗ ನೋಡಿ ಆಕ್ಚುಲ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ. ಸೊ ಅವೈಲ್ ಲಿಸ್ಟ್ ಅಂತ ಹೇಳಿದ್ರೆ ಏನು? ಅವೈಲ್ ಲಿಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ರೀ ಪೂಲ್ ಆರ್ ಫ್ರೀ ಸ್ಟೋರೇಜ್ ಲಿಸ್ಟ್, ಅನದರ್ ನೇಮ್ ಫಾರ್ ಅ ಅವೈಲ್ ಲಿಸ್ಟ್. ವಾಟ್ ಯು ಮೀನ್ ಬೈ ಅ ಅವೈಲ್ ಲಿಸ್ಟ್? ಇದು ಡೆಫಿನೇಷನ್. ಅವೈಲ್ ಲಿಸ್ಟ್ ಇಸ್ ಅ ಕಲೆಕ್ಷನ್ ಆಫ್ ಅನ್ಯೂಸ್ಡ್ ಮೆಮೊರಿ ಅಥವಾ ನೋಟ್ಸ್. ನೋಟ್ಸ್ ಅಂದ್ರೂ ಒಂದೇ, ಮೆಮೊರಿ ಅಂತ ಹೇಳಿದ್ರು ಒಂದೇ. ಸೊ ಈಗ ಇಲ್ಲಿ ನೋಡ್ತಾ ಹೋಗಿ, ನನಗೆ ಇಲ್ಲಿ ಯಾವುದು ಬೇಡ ಅಂತ ಹೇಳಿದೆ ಅದೆಲ್ಲ ಹೋಗಿ ಕಲೆಕ್ಟ್ ಆಗ್ತಾ ಬಂತು. ಸೊ ಈಗ ಲಿಂಕ್ಡ್ ಲಿಸ್ಟ್ ಇದೆ. ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನಿರುತ್ತೆ, ಕಲೆಕ್ಷನ್ ಆಫ್ ನೋಡ್ಸ್ ಇರುತ್ತೆ. ನನಗೀಗ ಈ ಪ್ರತಿಯೊಂದು ನೋಡ್ಗೂ ಏನು ಅಲೋಕೇಟ್ ಆಗಿರುತ್ತೆ, ಡೇಟಾಗೆ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ಸಪೋಸ್ ನನಗೀಗ ಈ ನೋಡು ಬೇಡ ಅಂತ ನಾನೇನಾದ್ರೂ ಡಿಲೀಟ್ ಮಾಡಿದೆ ಅಂತ ಹೇಳಿದ್ರೆ ಆ ಡಿಲೀಟ್ ಆಗಿರೋ ನೋಡ್, ಅನ್ಯೂಸ್ಡ್ ನೋಡ್ ಅಂದ್ರೂ ಒಂದೇ, ಆ ನೋಡ್ಗೆ ಅಲೋಕೇಟ್ ಆಗಿರೋ ಮೆಮೊರಿ ಅಂತ ಹೇಳಿದ್ರು ಒಂದೇ. ಬೇಡ ಅಂತ ಏನ್ ನಾನು ನೋಟ್ಸ್ ಅನ್ನ ಡಿಲೀಟ್ ಮಾಡ್ತೀನಿ, ಆ ಡಿಲೀಟ್ ಮಾಡಿರೋ ನೋಡೆಲ್ಲ ಒಂದ್ ಕಡೆ ಹೋಗಿ ಕಲೆಕ್ಟ್ ಆಗತ್ತೆ. ಆ ಕಲೆಕ್ಟ್ ಆಗೋ ಜಾಗ ಇರುತ್ತಲ್ಲ ಅದನ್ನೇ ಅವೈಲ್ ಲಿಸ್ಟ್ ಅಂತ ಕರೆಯೋದು. ಅವೈಲ್ ಲಿಸ್ಟ್ ಅಲ್ಲಿ ಏನಿರುತ್ತೆ, ಬೇಡ ಅಂತ ಹಾಕಿರೋ ಅನ್ಯೂಸ್ಡ್ ನೋಟ್ಸ್ ಅಥವಾ ಡಿಲೀಟೆಡ್ ಮೆಮೊರೀಸ್ ಎಲ್ಲ ಎಲ್ಲಿರುತ್ತೆ, ಅವೈಲ್ ಲಿಸ್ಟ್ ಅಲ್ಲಿ ಇರುತ್ತೆ. ಹೇಗೆ ನಾವು ಬೇಡ ಅಂತ ಹೇಳಿದ್ದನ್ನ ತಗೊಂಡ್ಬಂದು ಡಸ್ಟ್ಬಿನ್ಗೆ ಹಾಕ್ತಿವಿ ಆ ತರ. ಸೊ ಅವೈಲ್ ಲಿಸ್ಟ್ ಈಸ್ ಅ ಕಲೆಕ್ಷನ್ ಆಫ್ ಡಿಲೀಟೆಡ್ ಮೆಮೊರಿ ಅಂತ ಹೇಳ್ಬೋದು, ಅಥವಾ ಅನ್ಯೂಸ್ಡ್ ನೋಟ್ಸ್ ಅಂತ ಹೇಳ್ಬೋದು. ಅರ್ಥದ ಹೇಳಿದ್ದು. ಈಗ ಅವೈಲ್ ಲಿಸ್ಟ್ ಅಲ್ಲಿ ಏನಿರುತ್ತೆ, ಮೆಮೊರೀಸ್ ಇರುತ್ತೆ. ಓಕೆ, ಅಂದ್ರೆ ಅನ್ಯೂಸ್ಡ್ ನೋಟ್ಸ್ ಇರುತ್ತೆ ಅಂತ ಅರ್ಥ. ಈಗ ನಾನು ಲಿಸ್ಟಿಗೆ ಹೊಸದಾಗಿ ಒಂದು ನೋಡನ್ನ ಏನ್ ಮಾಡಬೇಕು, ಆಡ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಇಲ್ಲಾಗಲೇ ಹೇಳ್ದೆ ಅಲ್ವಾ, ಆ ಥರ ಆಡ್ ಮಾಡಬೇಕು. ಅವೈಲ್ ಲಿಸ್ಟ್ ಅಲ್ಲಿ ಆ ಡಿಲೀಟ್ ಆಗಿರೋ ಮೆಮೊರಿ ಇದ್ರೆ ಆ ಡಿಲೀಟೆಡ್ ಮೆಮೊರಿನ ಮತ್ತೆ ತಗೊಂಡು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಬಹುದು. ಸಪೋಸ್ ನೀವು ಅವೈಲ್ ಲಿಸ್ಟ್ ಅಲ್ಲಿ ಮೆಮೊರಿನೇ ಇಲ್ಲ ಅಂತ ಹೇಳಿದ್ರೆ ಸೊ ಲಿಂಕ್ಡ್ ಲಿಸ್ಟ್ಗೆ ಎಲಿಮೆಂಟ್ ಅನ್ನ ನೋಡನ್ನ ಆಡ್ ಮಾಡೋದಿಕ್ಕೆ ಆಗೋಲ್ಲ. ಸೊ ಎಲಿಮೆಂಟ್ ಅನ್ನ ಆಡ್ ಮಾಡ್ಬೇಕಂದ್ರೆ ಅವೈಲ್ ಲಿಸ್ಟ್ ಅಲ್ಲಿ ಫಸ್ಟ್ ಏನಿರಬೇಕು, ಮೆಮೊರಿ ಇರಬೇಕು. ಸಪೋಸ್ ಅವೈಲ್ ಲಿಸ್ಟ್ ಅಲ್ಲಿ ಮೆಮೊರಿ ಇದ್ರೆ
ಅವೈಲ್ ಲಿಸ್ಟಿಂದ ಮೆಮೊರಿನ ಡಿಲೀಟ್ ಮಾಡಿ ಲಿಂಕ್ಡ್ ಲಿಸ್ಟಿಗೆ ಇನ್ಸರ್ಟ್ ಮಾಡ್ತಾ ಹೋಗೋದು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಏನಂತ? ಸೊ ಈಗ ಇಲ್ಲಿ ನೋಡ್ತಾ ಹೋಗಿ ಅರ್ಥ ಆಗತ್ತೆ. ಸೊ ವಾಟ್ ಈಸ್ ಅನದರ್ ನೇಮ್ ಫಾರ್ ಅವೈಲ್ ಲಿಸ್ಟ್? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ರೀ ಪೂಲ್ ಆರ್ ಫ್ರೀ ಸ್ಟೋರೇಜ್ ಲಿಸ್ಟ್. ಏನಿರುತ್ತೆ ಅವೈಲ್ ಲಿಸ್ಟ್ ಅಲ್ಲಿ? ಅನ್ಯೂಸ್ಡ್ ಮೆಮೊರಿ, ಡಿಲೀಟೆಡ್ ಮೆಮೊರಿ, ಅದನ್ನೇನಂತ ಹೇಳಿದೀವಿ ಇಲ್ಲಿ? ಅನ್ಯೂಸ್ಡ್ ನೋಡ್ಸ್ ಅಂತ ಹೇಳಿದೀವಿ. ಸೊ ಈಗ ಎರಡು ಕಾನ್ಸೆಪ್ಟ್ ನೀವು ತಲೆಯಲ್ಲಿ ಇಟ್ಕೋಬೇಕು. ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಅವೈಲ್ ಲಿಸ್ಟಿಗೆ, ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ. ಸಪೋಸ್ ನೋಟ್ಸ್ ಅನ್ನ ನೀವೇನಾದ್ರೂ ಲಿಂಕ್ಡ್ ಲಿಸ್ಟ್ ಇಂದ ಡಿಲೀಟ್ ಮಾಡಿದ್ರೆ ಅಥವಾ ಎಂಟೈರ್ ಲಿಂಕ್ಡ್ ಲಿಸ್ಟ್ ಅನ್ನೇ ನೀವು ಡಿಲೀಟ್ ಮಾಡಿದ್ರೆ ಆ ಲಿಂಕ್ಡ್ ಲಿಸ್ಟಿಗೆ ಅಲೋಕೇಟ್ ಆಗಿರೋ ಮೆಮೊರಿ ಎಲ್ಲ ಹೋಗಿ ಕಲೆಕ್ಟ್ ಆಗುತ್ತೆ ಒಂದು ಕಡೆ. ಎಲ್ಲಿ ಅದು ಯಾವ್ದದು ಅಂತಂದ್ರೆ ಅವೈಲ್ ಲಿಸ್ಟ್ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಫ್ರೀ ಪೂಲ್, ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಲ್ಲ, ಅಲ್ಲೇನಿರುತ್ತೆ ಪೂಲಲ್ಲಿ ವಾಟರ್ ಕಲೆಕ್ಷನ್ ಇರುತ್ತೆ. ಸೊ ಇಲ್ಲಿ ಪೂಲ್ ಅಂತ ಹೇಳಿದ್ರೇನು ಕಲೆಕ್ಷನ್ ಇರುತ್ತೆ. ಏನ್ ಕಲೆಕ್ಷನ್? ಫ್ರೀ ಆಗಿರೋ ಮೆಮೊರಿ ಸ್ಪೇಸ್, ಡಿಲೀಟ್ ಆಗಿರೋ ಮೆಮೊರಿ ಸ್ಪೇಸ್. ಸೊ ನೀವೇನಾದ್ರೂ ನೋಡ್ ಅಥವಾ ಲಿಂಕ್ಡ್ ಲಿಸ್ಟ್ ನ ಡಿಲೀಟ್ ಮಾಡಿದ್ರೆ ಸೊ ಅಲೋಕೇಟ್ ಆಗಿರೋ ನೋಡಿಗೆ ಅಥವಾ ಲಿಂಕ್ಡ್ ಲಿಸ್ಟ್ಗೆ ಅಲೋಕೇಟ್ ಆಗಿರೋ ಮೆಮೊರಿ ಎಲ್ಲ ಅವೈಲ್ ಲಿಸ್ಟ್ಗೆ ಹೋಗಿ ಸೇರುತ್ತೆ, ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ನೀವು ಮತ್ತೆ ಏನ್ ಮಾಡಬೇಕು? ಇನ್ಸರ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ ನೋಡನ್ನ ಲಿಂಕ್ಡ್ ಲಿಸ್ಟ್ಗೆ. ವೆನ್ ನೋಟ್ಸ್ ಆರ್ ಇನ್ಸರ್ಟೆಡ್ ಇನ್ ಟು ದ ಲಿಂಕ್ಡ್ ಲಿಸ್ಟ್, ಫಸ್ಟ್ ಏನಾಗಬೇಕು? ಮೆಮೊರಿ ಅವೈಲ್ ಲಿಸ್ಟ್ ಇಂದ ಡಿಲೀಟ್ ಆಗಬೇಕು. ಅವೈಲ್ ಲಿಸ್ಟ್ ಇಂದ ಮೆಮೊರಿ ಡಿಲೀಟ್ ಆಗಿ ಆಮೇಲೆ ಲಿಂಕ್ಡ್ ಲಿಸ್ಟ್ಗೆ ಏನಾಗಬೇಕು? ಅದು ಆಡ್ ಆಗ್ತಾ ಹೋಗಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ ಹೇಗೆ ಅಂತ? ನೆಕ್ಸ್ಟ್, ಸಪೋಸ್ ಏನಾದರೂ ನಿಮ್ಮ ಮೆಮೊರಿ, ನೋಟ್ಸ್ ಅಂದ್ರೂ ಒಂದೇ, ಡಿಲೀಟೆಡ್ ಮೆಮೊರಿ ಅಂದ್ರೂ ಒಂದೇ, ನಿಮ್ಮ ಮೆಮೊರಿ ಏನಾದರೂ ಅವೈಲ್ ಲಿಸ್ಟ್ ಅಲ್ಲಿ ಇಲ್ಲ, ನಾಟ್ ಅವೈಲಬಲ್ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ನೋಟ್ಸು ಲಿಂಕ್ಡ್ ಲಿಸ್ಟಿಗೆ ಇನ್ಸರ್ಟ್ ಆಗೋದಿಲ್ಲ. ಯಾವಾಗ ಮಾತ್ರ ನೋಡು ಲಿಂಕ್ಡ್ ಲಿಸ್ಟ್ ಇನ್ಸರ್ಟ್ ಆಗುತ್ತೆ ಅಂತಂದ್ರೆ ಓನ್ಲಿ ವೆನ್ ದ ಅವೈಲ್ ಲಿಸ್ಟ್ ಕಂಟೈನ್ಸ್ ಅನ್ಯೂಸ್ಡ್ ಮೆಮೊರೀಸ್, ಡಿಲೀಟೆಡ್ ಮೆಮೊರೀಸ್. ಸೊ ದೆನ್ ಓನ್ಲಿ ದ ನೋಟ್ಸ್ ಆರ್ ಇನ್ಸರ್ಟೆಡ್ ಇನ್ ಟು ದ ಲಿಂಕ್ಡ್ ಲಿಸ್ಟ್. ನಾವೇನು ಬೇಡ ಅಂತ ಡಿಲೀಟ್ ಮಾಡಿ ನಾವು ಅವೈಲ್ ಲಿಸ್ಟ್ಗೆ ಹಾಕ್ತಿವಲ್ಲ, ಒಂದ್ ಕಡೆ ಹೋಗಿ ಕಲೆಕ್ಟ್ ಆಗತ್ತಲ್ಲ ಡಿಲೀಟೆಡ್ ಮೆಮೊರೀಸು, ಆ ಟೆಕ್ನಿಕ್ ನ ಏನಂತ ಕರೀತಾರೆ? ಗಾರ್ಬೇಜ್ ಕಲೆಕ್ಷನ್. ಗಾರ್ಬೇಜ್ ಅಂತಂದ್ರೆ ಏನು? ವೇಸ್ಟ್. ದ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್ ಡಿಲೀಟೆಡ್ ಮೆಮೊರಿ ಸ್ಪೇಸ್ ಇನ್ ಟು ಅ ಅವೈಲ್ ಲಿಸ್ಟ್ ಕಾಲ್ಡ್ ಗಾರ್ಬೇಜ್ ಕಲೆಕ್ಷನ್. ಸೊ 3 ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕು. 3 ಮಾರ್ಕ್ಸ್ ಕೇಳಿದ್ರೆ ಡೆಫಿನೇಷನ್: ಇಟ್ ಇಸ್ ಅ ಕಲೆಕ್ಷನ್ ಆಫ್ ಅನ್ಯೂಸ್ಡ್ ಮೆಮೊರಿ. ಲಿಂಕ್ಡ್ ಲಿಸ್ಟ್ ಅಲ್ಲಿ ನೋಟ್ಸ್ ಅನ್ನ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ? ಅದ್ರದ್ದು ಮೆಮೊರಿ ಹೋಗಿ ಅವೈಲ್ ಲಿಸ್ಟ್ಗೆ ಆಡ್ ಆಗುತ್ತೆ, ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಲಿಂಕ್ಡ್ ಲಿಸ್ಟ್ಗೆ ನೋಡ್ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ? ಫಸ್ಟ್ ಅವೈಲ್ ಲಿಸ್ಟ್ ಇಂದ ಡಿಲೀಟ್ ಆಗಿ ಆಮೇಲೆ ಲಿಂಕ್ಡ್ ಲಿಸ್ಟ್ಗೆ ಆಡ್ ಆಗುತ್ತೆ. ಸೊ ಇಫ್ ಮೆಮೊರಿ ನಾಟ್ ಅವೈಲಬಲ್ ಇನ್ ಅವೈಲ್ ಲಿಸ್ಟ್, ದೆನ್ ನೋಟ್ಸ್ ಆರ್ ನಾಟ್ ಇನ್ಸರ್ಟೆಡ್ ಇನ್ ಟು ದ ಲಿಂಕ್ಡ್ ಲಿಸ್ಟ್. ಸೊ ದ ಪ್ರೋಸೆಸ್ ಆಫ್ ಆಡಿಂಗ್ ಆರ್ ಕಲೆಕ್ಟಿಂಗ್ ಅನ್ಯೂಸ್ಡ್ ಮೆಮೊರಿ ಇನ್ ಟು ದ ಅವೈಲ್ ಲಿಸ್ಟ್ ಕಾಲ್ಡ್ ಆಸ್ ಅ ಗಾರ್ಬೇಜ್ ಕಲೆಕ್ಷನ್. ಅರ್ಥಾತ್ ಅವೈಲ್ ಲಿಸ್ಟ್ ಅಂತಂದ್ರೆ ಏನು ಅಂತ